ಒಂದು ಮಿಸ್ ಕಾಲ್ ಕೆಲವರಿಗೆ ಜಸ್ಟ್ ಎ ನೋಟಿಫಿಕೇಶನ್, ಆದರೆ ಒಬ್ಬ ತಾಯಿಗೆ ಅದು ಸಾವಿರಾರು ಭಯಗಳ ಆರಂಭ. ರಾತ್ರಿ 11:15 ಮಗ ಇನ್ನೂ ಮನೆಗೆ ಬಂದಿದ್ದ. ಅಮ್ಮ ಫೋನ್ ಕೈಯಲ್ಲಿ ಹಿಡಿದು ಕೂತಿದ್ದಾಳೆ. ಒಮ್ಮೆ ಕಾಲ್ ಮಾಡ್ತಾಳೆ, ರಿಂಗಿಂಗ್, ಆದರೆ ನೋ ಆನ್ಸರ್. ಮತ್ತೆ ಕಾಲ್ ಮಾಡ್ತಾಳೆ, ನೋ ಆನ್ಸರ್. ಅವಳ ಮೈಂಡಲ್ಲಿ ಸಾವಿರಾರು ಥಾಟ್ಸ್ ಓಡ್ತಾ ಇರುತ್ತೆ. ಏನಾಯ್ತೋ, ಸೇಫ್ ಆಗಿದ್ದಾನಾ, ಯಾಕೆ ಫೋನ್ ಎತ್ತುತ್ತಿಲ್ಲ? ಆದರೆ ಮಗ ಅವನ ಫ್ರೆಂಡ್ಸ್ ಜೊತೆ ಇದ್ದ. ಫೋನ್ ಸೈಲೆಂಟಲ್ಲಿ ಇತ್ತು. ಸ್ವಲ್ಪ ಸಮಯದ ನಂತರ ಅವನು ಮನೆಗೆ ಬಂದ. ಅವನು ಕೇಳ್ದ, ಅಮ್ಮ ಇಷ್ಟು ಟೆನ್ಷನ್ ಯಾಕೆ, ನಾನು ಬರ್ತೀನಲ್ವಾ? ಅಮ್ಮ ಏನು ಹೇಳಲಿಲ್ಲ, ಜಸ್ಟ್ ಸ್ಮೈಲ್ ಮಾಡಿದ್ಲು. ಆದರೆ ಅವಳ ಕಣ್ಣಲ್ಲಿ ಆ 2 ಗಂಟೆಗಳ ಭಯ ಇನ್ನೂ ಇತ್ತು. ಯಾಕಂದರೆ ಮಕ್ಕಳಿಗೆ ಹೊರಗಿನ ವರ್ಲ್ಡ್ ದೊಡ್ಡದು, ಆದರೆ ಪೇರೆಂಟ್ಸ್ಗೆ ಅವರ ಮಕ್ಕಳನ್ನೇ ಅವರ ಹೋಲ್ ವರ್ಲ್ಡ್ ಅಂದ್ಕೊತಾರೆ. ನಮ್ಮ ಒಂದು ಮಿಸ್ ಕಾಲ್ ಇಗ್ನೋರ್ ಆಗ್ಬೋದು, ಆದರೆ ಅದೇ ಕಾಲ್ಗಾಗಿ ಯಾರೋ ಒಬ್ಬರು ತಮ್ಮ ನಿದ್ದೆ ಕೆಡಿಸ್ಕೊಳ್ತಿರ್ತಾರೆ ಅಲ್ವಾ? The people who worry about us the most are often the ones we take for granted. ನಿಮ್ಮ ಫೋನ್ ಸ್ಕ್ರೀನ್ನಲ್ಲಿ ಮಿಸ್ ಕಾಲ್ಸ್ ಇರ್ಬೋದು, ಆದರೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋರು ಮನೆಯಲ್ಲಿರ್ತಾರೆ. ಇಂತಹ ಸೈಲೆಂಟ್ ಎಮೋಷನ್ಸ್ ಹೇಳುವ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾಲ್ಮೀರಾ ಸ್ಟೋರೀಸ್.